ಶಿವಲಿಂಗೇಗೌಡರು ಕನಕಪುರ ವರುಣಕ್ಕಿಂತ ಹೆಚ್ಚಿನ ಅನುದಾನ ತಂದು ಕೆಲಸ ಮಾಡಿದ್ದಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಗುಣಗಾನ ಮಾಡಿದರು. ಅರಸೀಕೆರೆಯಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಡಿಕೆಶಿ, ಕನಕಪುರದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಇಲ್ಲಿ ಇದೆ. ಅವರ ಕೆಲಸಕ್ಕೆ ನಾನು ಅಭಿನಂದಿಸುತ್ತೇನೆ. ಇಂತಹ ಶಾಸಕರು ಎಲ್ಲಾ ಕಡೆ ಇದ್ರೆ ಇನ್ನು ಹೆಚ್ಚಿನ ಸ್ಥಾನ ನಾವು ಗೆಲ್ಲುತ್ತೇವೆ. ಯೋಗಿ ಅನಿಸಿಕೊಳ್ಳುವ ಮುನ್ನ ಉಪಯೋಗಿ ಅನಿಸಿಕೊಳ್ಳಬೇಕು. ಶಿವಲಿಂಗೇಗೌಡರ ಬಗ್ಗೆ ನೀವು ನಂಬಿಕೆ ಇರಿಸಿದ್ದೀರಿ. ಮುಂದೆ ಇದೇ ಶಿವಲಿಂಗೇಗೌಡ ಹಾಗೂ ಶ್ರೇಯಸ್ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ 7 ಸ್ಥಾನ ಗೆಲ್ಲುವ ವಿಶ್ವಾಸ ನನಗಿದೆ. ನಾವು ದೇಶಕ್ಕೆ ಮಾದರಿಯಾದ 5 ಗ್ಯಾರಂಟಿ ಕೊಟ್ಟಿದ್ದೇವೆ. ಬಿಜೆಪಿ ಭಾವನೆ ಮೇಲೆ ಜಾತಿ, ಧರ್ಮ, ದೇವರ ಮೇಲೆ ರಾಜಕಾರಣ ಮಾಡುತ್ತಿದೆ. ನಮಗೂ ದೇವರಿಲ್ಲವೇ? ಸಿದ್ದರಾಮಯ್ಯ ಅವರು ದೇವರ ಹೆಸರು ಇಟ್ಟುಕೊಂಡಿಲ್ವಾ? ನಾನು ಶಿವಲಿಂಗೇಗೌಡ ದೇವರ ಹೆಸರು ಇಟ್ಟುಕೊಂಡಿಲ್ವಾ? ದೇವರು ಅವರ ಆಸ್ತಿಯಲ್ಲ. ಈಗ ಬಿಜೆಪಿ ಜೆಡಿಎಸ್ ಜೊತೆ ಸೇರಿಕೊಂಡಿದ್ದಾರೆ. ಇಬ್ಬರಲ್ಲ 4 ಸೇರಿಕೊಳ್ಳಲಿ. 2028ಕ್ಕೆ ಜನರತ್ತ ಕೈ ತೋರಿಸಿ ನಿಮ್ಮದೇ ಸರ್ಕಾರ ಎಂದು ಭವಿಷ್ಯ ನುಡಿದರು. ಸಮಾಜದಲ್ಲಿ 4 ಋಣಗಳನ್ನು ತೀರಿಸಬೇಕು. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಒಂದು ಸಮಾಜದ ಋಣ, ಸಮಾಜದ ಮತದಾರ ಋಣ. ಆ ಋಣವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿ ಗುಲ್ಬರ್ಗದಲ್ಲಿ 371 ಮಾಡಿ ಆ ಭಾಗದ ಜನರಿಗೆ ಒಂದು ಶಾಶ್ವತವಾದಂತಹ ಕಾರ್ಯಕ್ರಮಗಳನ್ನು ಕೊಟ್ಟರು, ಅದೇ ರೀತಿ ಇಡೀ ರಾಜ್ಯದಲ್ಲಿ ಇವತ್ತು ಅರಸೀಕೆರೆ ಕ್ಷೇತ್ರ ಮಲ್ತಾಯಿಗೆ ಧೋರಣೆ ಆಗಿತ್ತು. ಅದನ್ನ ಶಿವಲಿಂಗೇಗೌಡರು ನಿವಾರಣೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇಂತಹ ಶಾಸಕರು ನಮ್ಮೆಲ್ಲ ಕ್ಷೇತ್ರಗಳಲ್ಲಿದ್ರೆ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಇದಕ್ಕಿಂತ ಹೆಚ್ಚು ಸೀಟನ್ನ ಗೆಲ್ಲದ್ರಲ್ಲಿ ಯಾವ ತರದ ಅನುಮಾನ ಕೂಡ ಇಲ್ಲ ಅನ್ನೋದು ಕೂಡ ನನಗೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ. ಎಲ್ಲ ಕೂಡ ನಾವು ತೀರಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು 136 ಸೀಟ್ ಕೊಟ್ರಿ. ಬೈ ಎಲೆಕ್ಷನ್ ಬಂತು. ಕುಮಾರಸ್ವಾಮಿ ಸುಪುತ್ರ ನಿಂತ್ಕೊಂಡ್ರು ಚನ್ನಪಟ್ಟಣದಲ್ಲಿ, ಅಲ್ಲಿ ಬೊಮ್ಮಾಯಿ ಸುಪುತ್ರ ನಿಂತ್ಕೊಂಡ್ರು. ಇನ್ನೊಂದು ಬೈ ಎಲೆಕ್ಷನ್ ಇತ್ತು. ಯಾಕೆ ಗೆಲ್ಲಕ್ಕಾಗಲಿಲ್ಲ? ಯಾಕೆ ಕಾಂಗ್ರೆಸ್ ಬಂತು? ಡಬಲ್ ಇಂಜಿನ್ ಸರ್ಕಾರ ಹಿಂದೆ ಇತ್ತು ಅಂತ ಹೇಳ್ತಾರಲ್ಲ, ಡೆಲ್ಲಿಲಿ ಬಂತು ಅಂತ ಹೇಳ್ತಾರಲ್ಲ. ಮತ್ತೆ ಚನ್ನಪಟ್ಟಣದ ಮಹಾಜತೆ ಶಿವಲಿಂಗೇಗೌಡರು ಬಂದು ಎಲೆಕ್ಷನ್ ಮಾಡಿದ್ರು. ಚನ್ನಪಟ್ಟಣದಲ್ಲಿ ಎಲ್ಲ ಬಂದು ಇವತ್ತು ಅತಿ ಹೆಚ್ಚು ಓಟನ್ನು ಕೊಟ್ಟು ಇವತ್ತು ನಮ್ಮ ನಂಬರ್ 140 ಆಗಿದೆ. ಆದ್ರಿಂದ ಇವತ್ತು ತಮ್ಮೆಲ್ಲರೂ ಕೂಡ ನಾನು ಕೇಳೋದಿಷ್ಟೇ, ಬಹಳ ವಿಚಾರಗಳು ಹೇಳೋದಿದ್ರು ಕೂಡ ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನ್ನ ತಾಯಂದಿರು, ಯುವಕರು, ಹಿರಿಯರು ಎಲ್ಲರೂ ಕೂಡ ಇವತ್ತು ಸೇರಿದ್ದೀರಿ. ಪಕ್ಷ ಒಂದ್ ಕಡೆ ಸೈಡ್ಗಿಡಿ, ಪಕ್ಷದ ಮೇಲೆ ಹೋಗ್ಬೇಡಿ. ಪಕ್ಷ ಮುಖ್ಯ ಅಲ್ಲ, ನಿಮ್ಮ ಅಭಿವೃದ್ಧಿ ಮುಖ್ಯ, ನಿಮ್ಮ ಹೊಟ್ಟೆ ತುಂಬೋದು ಮುಖ್ಯ, ನಿಮ್ಮಲ್ಲಿ ಶಾಂತಿ ಸ್ಥಾಪನೆ ಆಗೋದು ಮುಖ್ಯ. ಇವತ್ತು ಅದಕ್ಕೆ ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿ ಶಿವಲಿಂಗೇಗೌಡರು ನಿಮ್ಮ ಸೇವೆಯನ್ನು ಮಾಡಬೇಕು ಅಂತೇಳಿ ಅವರ ಜೀವನವನ್ನ ಮುಡುಪಾಗಿ ಇಟ್ಟಿದ್ದಾರೆ.